ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡು ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿ. ವಿಜಯ್ ಸರ್ಕಾರವನ್ನು ದೂರ ಇಡೋದಕ್ಕೆ ಮಹಾಮೈತ್ರಿ ಏನಾದರೂ ಘಟಿಸಿಬಿಡುತ್ತಾ ಅನ್ನುವಂಥ ವಾತಾವರಣ ನಿರ್ಮಾಣವಾಗಿದೆ. ಹೌದು, ತಮಿಳುನಾಡಿನಲ್ಲಿ ಟಿವಿಗೆ ಇಡೀ ದೇಶದ ಜನತೆಯ ಚಿತ್ತವನ್ನು ತನ್ನತ್ತ ಸೆಳೆಕೊಂಡಿದೆ. ಏನಿದು ಹೀಗೂ ಸಾಧ್ಯವ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಆದರೆ ಹಲವಾರು ವರ್ಷಗಳ ಇತಿಹಾಸ ಹೊಂದಿರುವಂತಹ ಪಕ್ಷಿಗಳಿರ್ತವಲ್ಲ, ಅವೆಲ್ಲ ಕಕ್ಕಾಬಿಕ್ಕಿಯಾಗಿದೆ. ಏನಪ್ಪ ಈಗ ಒಂದು ಸರ್ಕಾರ ರಚನೆ ಮಾಡ್ತಿದ್ದಾರಲ್ಲ ಅನ್ನುವಂತಹ ಚಿಂತನೆಗಳ ನಡುವೆ ಆಗ್ತಿರುವಂತಹ ಕ್ಷಿಪ್ರ ಕ್ರಾಂತಿ ಇದು. ಅಣ್ಣಾ ಡಿಎಂಕೆ ಬೆಂಬಲಿಸುವುದಕ್ಕೆ ಡಿಎಂಕೆ ಚಿಂತನೆ, ಸರ್ಕಾರಕ್ಕೆ ಬಾಹ್ಯ ಬೆಂಬಲ ನೀಡುವುದಕ್ಕೆ ಚಿಂತನೆ. ಎನ್ಡಿಎ ಮೈತ್ರಿಕೂಟದಿಂದ ಹೊರಬಂದ ಬಳಿಕ ಮೈತ್ರಿ. ಈಗಾಗಲೇ ರೆಸಾರ್ಟ್ನಿಂದ ಚೆನ್ನೈಗೆ ಎಐಎಡಿಎಂಕೆ ಶಾಸಕರು, ನೋಡಿ ಇದನ್ನೇ ರಾಜಕೀಯ ಅಂತ ಕರೆಯೋದು. ಹಾಗಾದರೆ ಬಿಜೆಪಿ ನಂಟನ್ನು ಎಐಡಿಎಂಕೆ ಕಳೆದುಕೊಂಡು ಬಿಡತ್ತಾ? ಬಹಳ ಕುತೂಹಲವನ್ನು ಕೆರಳಿಸ್ತಾ ಇದೆ ತಮಿಳುನಾಡು ರಾಜಕೀಯ. ಕಾಂಗ್ರೆಸ್ ದೂರವಿಡೋದಕ್ಕೆ ಎಐಡಿಎಂಕೆ ಒತ್ತಡವೇನಾದರೂ ಹೇರ್ತಾ ಇದೆಯಾ? ಯಾಕಂದರೆ ಡಿಎಂಕೆ ಗುರುತಿಸ್ಕೊಂಡಿರೋದನ್ನು ನೀವು ಗಮನಿಸಿದ್ದೀರಿ. ರಾಷ್ಟ್ರೀಯ ಪಕ್ಷಗಳ ಹೊರತು ದ್ರಾವಿಡ ಪಾಲಿಟಿಕ್ಸ್. ಸೊ ಹಾಗಾಗಿ ತಮಿಳುನಾಡಿನಲ್ಲಿ ಕ್ಷಣಕ್ಕೊಂದು ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ. ಹಾಗಾಗಿ ತಮಿಳುನಾಡು ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿಗಳು ನಡೀತಾ ಇದೆ. ಎಲ್ಲ ಬೆಳವಣಿಗೆಗಳ ನಡುವೆ ಅಣ್ಣಾ ಡಿಎಂಕೆಯನ್ನು ಬೆಂಬಲಿಸುವುದಕ್ಕೆ ಡಿಎಂಕೆ ಚಿಂತನೆಯನ್ನು ನಡೆಸಿದ್ರೆ ಬಿಜೆಪಿ ನಂಟನ್ನು ಎಐಡಿಎಂಕೆ ಏನಾದರೂ ಕಳೆದುಕೊಂಡು ಬಿಡತ್ತಾ? ಈಗ ಮಾತುಕತೆ ಆಗಲೇಬೇಕು. ಡಿಎಂಕೆ ಎಐಡಿಎಂಕೆ ಮಾತುಕತೆ ನಡೆಸಬೇಕಾದ್ರೆ ಅವು ಒಕ್ಕೂಟಗಳ ಜೊತೆ ಗುರುತಿಸ್ಕೊಂಡಿರೋದ್ರಿಂದಾಗಿ ನೀವು ಕಾಂಗ್ರೆಸ್ ನಂಟನ್ನು ಬಿಡಿ, ನಾವು ಬಿಜೆಪಿ ನಂಟನ್ನು ಬಿಡ್ತೀವಿ, ಈ ಥರದ್ದೇನಾದರೂ ಚರ್ಚೆಗಳಾಗಬಹುದಾ? ಹೀಗೆ ಒಂದಷ್ಟು ಕುತೂಹಲ ಡೆಫಿನೆಟ್ಲಿ ಇದ್ದೇ ಇದೆ. ತಮಿಳುನಾಡಿನಲ್ಲಿ ನಡೀತಾ ಇರುವಂತಹ ಕ್ಷಣ ಕ್ಷಣದ ಬದಲಾವಣೆ ಇದು, ಬೆಳವಣಿಗೆ ಇದು. ಒಂದು ಪಕ್ಷ ಇದೇನಾದರೂ ಎಕ್ಸಿಕ್ಯೂಟ್ ಆದರೆ ಟಿವಿಗೆ ಸರ್ಕಾರ ಹಕ್ಕು ಮಂಡನೆಯಿಂದ ಹಿಂದಕ್ಕೆ ಸಂಭವ. ಸರ್ಕಾರ ರಚಿಸಲೇಬೇಕು, ಯಾಕಂದರೆ 108 ಇಟ್ಸ್ ಅ ಬಿಗ್ ನಂಬರ್. ಆ ಅವಕಾಶದಿಂದ ವಂಚಿತವಾಗುವ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಟಿವಿಗೆ ಕಾರ್ಯಕರ್ತರು ಲೋಕಭವನದ ಎದುರುಗಡೆ ಪ್ರತಿಭಟನೆ ಮಾಡಿದ್ದು. ಉತ್ತರ ದಕ್ಷಿಣ ಡಿಎಂಕೆ ಎಐಡಿಎಂಕೆ ಅಂದಾಗ ಬಟ್ ಒಂದು ಹೊಸ ಚಿಗುರನ್ನು ಹೊಸಕ್ಕೆ ಹಾಕೋದಕ್ಕೆ ಯಾವ ರೀತಿ ಪ್ರಯತ್ನಗಳು ನಡೀತಾವೆ ಅನ್ನೋದಕ್ಕೆ ತಮಿಳುನಾಡಿನ ರಾಜಕೀಯ ಒಂದು ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಹಾಗಾದರೆ ಸ್ಟಾಲಿನ್ ಅವರ ನಿಲುವೇನಿದೆ? ಎಡಪ್ಪಾಡಿ ಪಳನಿಸ್ವಾಮಿ ತಮ್ಮ ಶಾಸಕರನ್ನು ಯಾಕೆ ರೆಸಾರ್ಟಿಗೆ ಕಳಿಸಿದ್ರು? ಅವ್ರಿಗೆ ರೈಟ್ ನಾವು ಚೆನ್ನೈಗೆ ಯಾಕೆ ಹೊರಟಿದ್ದಾರೆ? ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ತಮಿಳುನಾಡು ಚುನಾವಣೆಯಲ್ಲಿ 59 ಸ್ಥಾನಗಳನ್ನು ಪಡೆದುಕೊಂಡಿರುವಂಥ ಡಿಎಂಕೆ ತನ್ನ ಪ್ರಮುಖ ರಾಜಕೀಯ ಎದುರಾಳಿ 59 ಸ್ಥಾನಗಳನ್ನು ಪಡ್ಕೊಂಡಿರುವಂಥ ಡಿಎಂಕೆ ತನ್ನ ಪ್ರಮುಖ ರಾಜಕೀಯ ಎದುರಾಳಿ ಎಐಡಿಎಂಕೆ 47 ಸ್ಥಾನಗಳನ್ನು ಪಡ್ಕೊಂಡಿದೆ. ಅವ್ರಿಗೆ ಬೆಂಬಲ ಕೊಟ್ಟು ಸರ್ಕಾರವನ್ನು ರಚಿಸಬಹುದು ಅಂತ ಹೇಳಲಾಗ್ತಾ ಇದೆ. ಹೇಗೆ ಸಾಧ್ಯ ಇದೆಲ್ಲ? ಒಂದು ಹೊಸ ಚಿಗುರನ್ನು ಹೊಸಕ್ಕೆ ಹಾಕುವುದಕ್ಕೆ ಹೆಂಗೆ ಮುಂದಾಗುತ್ತೆ ಈ ಹಿರಿ ಪಕ್ಷಗಳು, ಹಿರಿ ತಲೆಗಳು ಅನ್ನೋದಕ್ಕೆ ನಿದರ್ಶನವಾಗಬೇಕಾ? ಇವತ್ತು ಜೆನ್ಜಿ ಜಾಗೃತವಾಗಿದೆ. ಒಬ್ಬ ಆಟೋ ಡ್ರೈವರ್ ಕೂಡ ಒಂದು ಮಹತ್ವಾಕಾಂಕ್ಷೆ ಇಟ್ಟುಕೊಂಡ್ರೆ ಶಾಸಕನಾಗಬಹುದು ಅನ್ನೋದನ್ನು ಟಿವಿಗೆ ತೋರಿಸ್ಕೊಟ್ಟಿದೆ. ಒಂದು ಕಡೆ ರಾಜ್ಯಪಾಲರ ಧೋರಣೆ, ಉತ್ತರ ದಕ್ಷಿಣ ಅನ್ನುವಂಥ ಡಿಎಂಕೆ ಎಐಡಿಎಂಕೆಗಳು ಒಂದಾಗ್ತವೆ ಅನ್ನೋದಾದರೆ ಹೊಸ ಪ್ರಯತ್ನಗಳಿಗೆ ಬೆಲೆಯೇ ಇಲ್ವಾ? ಹೊಸಬರು ಬರಲೇಬಾರ್ದ? ಹೊಸ ಚಿಂತನೆಗಳಿಗೆ ಇಲ್ಲಿ ಪಾಲನೆ ಪೋಷಣೆ ಮಾಡೋರು ಯಾರೂ ಇಲ್ವಾ? ಹಲವಾರು ಪ್ರಶ್ನೆಗಳು. ಒಂದು ಪಕ್ಷ ಟಿವಿಗೆ ತೆಗೆದುಕೊಂಡಿರುವಂತಹ ಕಾಲಾವಕಾಶದಲ್ಲಿ ಶಾಸಕರ ಬೆಂಬಲವನ್ನು ತೋರಿಸಲಿಲ್ಲ ಅಂದರೆ ದ ಸೆಕೆಂಡ್ ಆಪ್ಷನ್ ಡಿಎಂಕೆ ಹೋಗ್ಬಿಡುತ್ತೆ. ಯಾಕಂದರೆ 59 ಸ್ಥಾನಗಳನ್ನು ಅವ್ರು ಪಡ್ಕೊಂಡಿದ್ದಾರೆ. ಅವರು ಬಹುಮತವನ್ನು ಸಾಬೀತು ಮಾಡಬೇಕಾಗುತ್ತೆ. ಬಟ್ ವಿಚ್ ಇಸ್ ಹ್ಯೂಜ್ ಅಂತಲೇ ಹೇಳ್ಬೋದು. 59ಲ್ಲಿ 118 ಶಾಸಕರ ಬೆಂಬಲ ಅಂತ ತೋರಿಸೋದೆಲ್ಲಿ? ಅದು ಅಸಾಧ್ಯವಾಗುವಂಥ ಸನ್ನಿವೇಶಗಳು ಎದುರಾಗುತ್ತೆ. ಆಗ 47 ಸ್ಥಾನಗಳನ್ನು ಎಐಡಿಎಂಕೆ ಪಡ್ಕೊಂಡಿದೆ.
ಅವರು ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶವನ್ನು ಪಡ್ಕೊಳ್ತಾರೆ. ಅಂದರೆ ದ ನೆಕ್ಸ್ಟ್ ಆಪ್ಷನ್ ಅಂತ ಹೇಳಿ ಪ್ರೋಸೆಸ್ ಹೋಗೋದೇ ಹೀಗೆ. ಬಟ್ ಒಂದು ಜನಾದೇಶವನ್ನು ಹತ್ತಿಕ್ಕುವ ಪ್ರಯತ್ನ ರಾಜಕೀಯ ವ್ಯವಸ್ಥೆಯಲ್ಲಿ ಆಗುತ್ತೆ ಅನ್ನೋದಾದರೆ ಇದನ್ನು ರಾಜಕೀಯ ಅಂತ ಕರಿಬೇಕಾ ಅನ್ನುವಂಥ ಪ್ರಶ್ನೆಗಳು ಉದ್ಭವಿಸುತ್ತೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಸ್ಟಾಲಿನ್ ಇರ್ಬೋದು, ಪಳನಿಸ್ವಾಮಿ ಇರ್ಬೋದು, ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಬಹಳ ಕುತೂಹಲವನ್ನು ಹುಟ್ಟು ಹಾಕಿದೆ ಈ ಒಂದು ಬೆಳವಣಿಗೆ. ಟಿವಿಗೆ ಮ್ಯಾಜಿಕ್ ನಂಬರನ್ನು ಪಡೆದುಕೊಳ್ಳದೆ ಹೋದರೆ ಅಥವಾ ಮ್ಯಾಜಿಕ್ ನಂಬರನ್ನು ರೀಚ್ ಮಾಡಲಿಲ್ಲ ಅಂದರೆ ಇಲ್ಲಿ ಸಹಜವಾಗಿ ಇತರ ಪಕ್ಷಗಳು ಯಾರು ದ ನೆಕ್ಸ್ಟ್ ಲೆವೆಲಲ್ಲಿರ್ತಾರೆ ಅವರಿಗೆ ಅವಕಾಶಗಳ ಸಾಧ್ಯತೆ ಇರುತ್ತೆ. ಹಾಗಾಗಿ ಕುತೂಹಲವನ್ನಂತೂ ಹೆಚ್ಚು ಮಾಡಿದೆ. ಬಟ್ ಉತ್ತರ ದಕ್ಷಿಣ ವಿಚ್ ಇಸ್ ನಾಟ್ ಸೋ ಈಸಿ ಅಂಥ ಸಾಧ್ಯತೆಗಳು ತೀರಾ ಕಡಿಮೆ. ಆದರೂ ಕೂಡ ಈ ರಾಜಕೀಯದಲ್ಲಿ ಅದೇನೋ ಇಂಥ ಟೈಮಲ್ಲಿ ಹೇಳ್ಬಿಡ್ತಾರೆ ಯಾರು ಶತ್ರುಗಳು ಅಲ್ಲ ಮಿತ್ರರೂ ಅಲ್ಲ ಅಂತ. ಬಟ್ ಹೊಸ ಚಿಗುರನ್ನು ಹೊಸಕ್ಕೆ ಹಾಕೋದಕ್ಕೆ ಶತ್ರುಗಳು ಮಿತ್ರರಾಗ್ತಾರೆ ಅನ್ನೋದಾದರೆ ಅದಕ್ಕೆ ಆ ತಮಿಳುನಾಡಿನ ಜನ ಏನು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ. ಈ ಸಂದರ್ಭದಲ್ಲಿ ಹಲವಾರು ವಿಡಿಯೋಗಳು ವೈರಲ್ ಆಗ್ತಾಯಿತ್ತು. ಅದನ್ನು ಉಲ್ಲೇಖ ಮಾಡೋದಾದರೆ ಇವತ್ತಿನ ತಮಿಳುನಾಡಿನ ಜನ ಸಣ್ಣ 18 ವರ್ಷದ ಆ ಕ್ಷಣಕ್ಕೆ ವೋಟರ್ ಅವಕಾಶವನ್ನು ಪಡ್ಕೊಂಡಂತಹ ಆ ಯುವ ಸಮೂಹದಿಂದ ವೃದ್ಧರವರೆಗೂ ಕೂಡ ವಿಜಯ್ನ ಬೆಂಬಲಿಸಿದ್ದಾರೆ. ದಳಪತಿ ವಿಜಯ್ ಅವರನ್ನು ಬೆಂಬಲಿಸಿದ್ದಾರೆ. ಈತನೇ ನನ್ನ ನಾಯಕ, ಇವನ ಪಕ್ಷವೇ ತನ್ನ ಪಕ್ಷ ಅನ್ನುವಂತಹ ಬೆಂಬಲ ಅದನ್ನು ಅಲುಗಾಡಿಸುವಂಥ ಪ್ರಯತ್ನವನ್ನು ತಮಿಳುನಾಡು ರಾಜಕಾರಣಿಗಳು ಇತರ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಕ್ಷಣಕ್ಕೂ ಕೂಡ ಮೇಜರ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ರೈಟ್ ನೌ ಸಿಚುವೇಶನ್ ನೋಡಿದ್ರೆ ಕಾಂಗ್ರೆಸ್ನ ಬೆಂಬಲವನ್ನು ಟಿವಿಗೆ ಪಡ್ಕೊಂಡಿದೆ. 2 ಕ್ಷೇತ್ರಗಳಲ್ಲಿ ವಿಜಯ್ ಕಂಟೆಸ್ಟ್ ಮಾಡಿದ್ರಿಂದಾಗಿ ಒಂದು ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಆ ಮೊಮೆಂಟಲ್ಲಿ ಏನಾಗುತ್ತೆ, 108 ಇದ್ದಿದ್ದು 107 ಆಯಿತು. 107ಗೆ ಕಾಂಗ್ರೆಸ್ನ 5 ಬೆಂಬಲ ಸಿಕ್ಕಿದೆ. 8, 9, 10, 11, 12 ಅಂದರೆ 112 ಸ್ಥಾನಗಳನ್ನು ಟಿವಿಗೆ ಪಡ್ಕೊಂಡಂಗಾಯಿತು. ಕಾಂಗ್ರೆಸ್ನ ಬೆಂಬಲದಿಂದಾಗಿ 118 ಬೇಕು. ಇನ್ನು 6 ಶಾಸಕರ ಬೆಂಬಲ ಬೇಕು. ಆ ಇತರ 6 ಶಾಸಕರು ಈ ಸಣ್ಣ ಸಣ್ಣ ಪಕ್ಷಗಳು ಉಳಿದಷ್ಟಿದ್ದಾವೆ. ಮುಸ್ಲಿಂ ಲೀಗ್ ಇದೆ, CP ಇದೆ. ಇವರೆಲ್ಲರೂ ಬೆಂಬಲ ಸೂಚಿಸಿದ್ದೇ ಆದರೆ ಡೆಫಿನೆಟ್ಲಿ ವಿಜಯ್ ಗೆದ್ದು ಬಿಡ್ತಾರೆ. ನೋಡಿ, ಜನಾದೇಶ ಇದ್ದರೂ ಕೂಡ ಸದನದಲ್ಲಿ ನೀವು ಪ್ರೂವ್ ಮಾಡ್ಕೊಳ್ಳೋದು ಅನ್ನೋದು ಅಷ್ಟು ಸುಲಭ ಅಲ್ಲ. ಅದನ್ನೇ ರಾಜಕೀಯ ಅಂತ ಕರಿಬೇಕಾಗತ್ತೆ ನಾವು. ಸೊ ಹಾಗಾಗಿ ಇನ್ನೊಂದು ಅಭಿಪ್ರಾಯ ಬರ್ತಾ ಇದೆ. ಅದನ್ನು ನಾವು ನೋಡ್ತಾ ಹೋಗೋದಾದರೆ ರಾಜ್ಯಪಾಲರ ರೀತಿ ಇಟ್ಕೋಬೇಕಾಗತ್ತೆ. 108 ಸ್ಥಾನಗಳನ್ನು ಪಡೆದುಕೊಂಡ ಸಂದರ್ಭದಲ್ಲಿ ಮೊದಲನೇದಾಗಿ ವಿಜಯ್ ಅವರಿಗೆ ಹಕ್ಕು ಮಂಡನೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಸರ್ಕಾರ ರಚನೆಗೆ ಏನೇನು ಅವಕಾಶಗಳಿದೆ ಅದನ್ನು ಒಬ್ಬ ರಾಜ್ಯಪಾಲರಾಗಿ ಮಾಡಬೇಕಾಗತ್ತೆ. ಇಲ್ಲಿ ಕೇಂದ್ರ ಸರ್ಕಾರದ ಪ್ರತಿನಿಧಿ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಮೊದಲಿಗೆ ವಿಜಯ್ ಅವ್ರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು. ಸದನದಲ್ಲಿ ನಿಮ್ಮ ಬಹುಮತವನ್ನು ಸಾಬೀತುಪಡಿಸಿ ಅಂತ ಹೇಳೋದ್ರಲ್ಲೊಂದು ಮೀನಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಯಪಾಲರು ಕೂಡ ಅದನ್ನೇ ಉಲ್ಲೇಖ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಇಂತಹ ಸಂದಿಗ್ಧತೆಯಲ್ಲಿ ವಿಜಯ್ ಯಾವ ರೀತಿ ಈ ಗೆಲುವನ್ನು ತಮ್ಮದಾಗಿ ಉಳಿಸ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ.